ಬೆಂಗಳೂರಿನ ಮನೆಯಲ್ಲಿ ಡಬಲ್ ಮರ್ಡರ್ ನಡೆದಿದ್ಯಾ? ಚಿಕ್ಕಬಾಣಾವರದಲ್ಲಿ ತಂದೆ ಹಾಗೂ ಮಗನ ನಿಗೂಢ ಸಾವಾಗಿದೆ. ಹಾಗಾದ್ರೆ ಮರ್ಡರ್ ಮಾಡಿದವರು ಯಾರು? ಮಲಗಿದಂತಹ ಜಾಗದಲ್ಲೇ ತಂದೆ ಹಾಗೂ ಮಗನ ಶವ ಪತ್ತೆಯಾಗಿದ್ದು, ಪತಿಯ ಕಿವಿಯಲ್ಲಿ ರಕ್ತ ಸೋರಿಕೆಯಾಗಿದೆ. ಕೊಲೆಯಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. 33 ವರ್ಷದ ಅಭಿನಂದನ್, ಆತನ ಪುತ್ರ 5 ವರ್ಷದ ಯದುವೀರ್ ಮೃತಪಟ್ಟಂತ ದುರ್ದೈವಿಗಳಾಗಿದ್ದಾರೆ. ಇಲ್ಲಿ ಪತ್ನಿಯೇ ಪತಿ ಹಾಗೂ ಮಗನನ್ನ ಕೊಲೆಗೈದಿರುವಂತಹ ಶಂಕೆ ಮೇಲ್ನೋಟಕ್ಕೆ ವ್ಯಕ್ತವಾಗ್ತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ಚಿಕ್ಕಬಾಣಾವರದಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಥಳಕ್ಕೆ ಈಗಾಗಲೇ ಚಿಕ್ಕಬಾಣಾವರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ತಂದೆ ಹಾಗೂ ಪುತ್ರನ ಕೊಲೆಯಾಗಿದೆ. ಡಬಲ್ ಮರ್ಡರ್ ಮಾಡಿದವರು ಯಾರು ಅನ್ನುವಂತಹ ಪ್ರಶ್ನೆ, ಪತ್ನಿಯಿಂದಲೇ ಕೊಲೆಯಾಗಿದೆ ಎನ್ನುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಯಾಕಂದ್ರೆ ಪತಿಯ ಕಿವಿಯಿಂದ ರಕ್ತ ಕೂಡ ಸೋರಿಕೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಿದೆ. ಇನ್ನು ಪತ್ನಿಯೇ ಕೊಲೆ ಮಾಡಿದ್ದಾಳೆ ಅಂತ ಸಂಬಂಧಿಕರಿಗೆ ಆರೋಪಗಳನ್ನು ಮಾಡ್ತಿದ್ದಾರೆ. 6 ವರ್ಷದ ಹಿಂದೆಯಷ್ಟೇ ಹರಿಣಿ ಜೊತೆ ಅಭಿನಂದನ್ ಮದುವೆಯಾಗಿರುತ್ತೆ. ಹರಿಣಿ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂಬಂಧಿಕರು. ರಾತ್ರಿಯೇ ಕಿವಿಯಲ್ಲಿ ರಕ್ತ ಬಂದಿತ್ತು ಅಂತ ಹರಿಣಿ ಸಂಬಂಧಿಕರು ಹೇಳ್ತಿದ್ದಾರೆ. ನಾನೇ ಅರಿಶಿನ ಹಚ್ಚಿದ್ದೆ ಅಂತ ಹರಿಣಿ ಹೇಳಿದ್ಲಂತೆ. ಈ ಹಿಂದೆಯೂ ಕೂಡ ಮನೆಯಿಂದ ಓಡ್ ಹೋಗಿರ್ತಾಳೆ ಹರಿಣಿ ಎನ್ನುವಂತ ವಿಚಾರ ಕೂಡ ತಿಳಿದು ಬರ್ತಾ ಇದೆ. ಒಂದು ವಾರಕ್ಕಿಂತ ಮುಂಚೆ ಬಂದಿದ್ದೆ ನಾನು ನಮ್ಮ ಹುಡುಗನ ನೋಡೋಕ್ಕೆ ಅಂತ. ಆವಾಗ ನಾನು ಈ ಮನೇಲೇ ಇದ್ದೆ. ಊಟ ಎಲ್ಲ ಆದಮೇಲೆ ಕರ್ಕೊಂಡೋಗಿ ಬಸ್ ಹಸ್ತಕ್ಕೆ ಬಂದಾಗ ಏನಪ್ಪ ಹೆಂಗಿದ್ದಾಳೆ ಅಂತ ಕೇಳಿದಾಗ ಅವಳು ಸರಿ ಹೋಗಲ್ಲ, ಅವ್ರ ಅಮ್ಮನೇ ಅವಳಿಗೆ ಹೇಳ್ಕೊಡೋದು ಅಂತ ಅವನು ಹೇಳ್ದೆ. ನನಗೆ ಬಸ್ ಹತ್ತಕ್ಕೆ ಬಂದಿದ್ದ. ಬಸ್ ಹತ್ತಕ್ಕೆ ಬಂದಾಗ ನಾನು ಹೇಳ್ದೆ, ಅಪ್ಪ ಇವ್ರು ಸರಿ ಹೋಗಲ್ಲ ಕಣೋ, ನೀನು ಆ ಥರ ಪಟ್ಟೆ ಅಂತ ಹೇಳ್ದೆ. ನಮ್ಮ ಪ್ರಕಾರ ಅವ್ನು ಸಾವು ಬರಲ್ಲ ಅವನಿಗೆ, ಇವಳೇ ಏನೋ ಮಾಡಿದ್ದಾಳೆ ಅಷ್ಟೇ. ನಾವು ನೋಡಿಲ್ಲ, ಇನ್ನು ನೋಡಬೇಕು. ಇವಳೇ ಏನೋ ಮಾಡಿದ್ದಾಳೆ. ಇವಳು ಹಿಂದೆಗಡೆ ಎಲ್ಲ ಒಟ್ಟೋಗಿದ್ಲು, ಅವಳು ಇರಲಿಲ್ಲ 3 ತಿಂಗಳು. ಗಂಡ ಬೇಡ ಅಂತಲ್ಲ, ಯಾವನ ಜೊತೆಲಿ ಎಲ್ಲೋದ್ಲ ಗೊತ್ತಿಲ್ಲ. ಆಮೇಲೆ ಬಂದಿರೋದು ಅವಳು. ಬಂದು ಆಮೇಲೆ ಹಿಂಗೆ ನಾವೆಲ್ಲ ಹೋಗಿ ಅವ್ರ ಅಮ್ಮಂತ ಮಾತಾಡಿ ಇದು ಮಾಡಿದ್ದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ದೂರವಾಣಿ ಸಂಪರ್ಕದಲ್ಲಿ ಮಂಜುನಾಥ್ ಇದ್ದಾರೆ. ಮಂಜುನಾಥ್, ಪತ್ನಿಯಿಂದಲೇ ಡಬಲ್ ಮರ್ಡರ್ ಆಗಿದೆ ಎನ್ನುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಘಟನೆಗೆ ಸಂಬಂಧದ ಡೀಟೇಲ್ಸ್ ಏನ್ ಸಿಗ್ತಾ ಇದೆ? ಶಕುಂತಲಾ, ಏನು ಬೆಂಗಳೂರಿನ ಚಿಕ್ಕಬಾಣಾವರದಲ್ಲಿ ಏನು ಈ ಒಂದು ಡಬಲ್ ಮರ್ಡರ್ ಆಗಿದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಿರ್ತಕ್ಕಂಥದ್ದು. ಅಭಿನಂದನ್ 33 ವರ್ಷ ಮತ್ತೆ ಯದುವೀರ್ 5 ವರ್ಷ ಮಗುವನ್ನ, ಅಂದ್ರೆ ತಂದೆ ಮಗ ಒಟ್ಟಿಗೆ ಮಲಗಿದ್ರು. ಇವರು ರಾತ್ರಿ ಮಲಗಿದ್ರು, ಬೆಳಗ್ಗೆ ಎದ್ದೇ ಇಲ್ಲ. ಈ ವೇಳೆಗೆ ಹರಿಣಿ, ಆತನ ಏನು ಅಭಿನಂದನ್ ಪತ್ನಿ ಹರಿಣಿ ಏನು ಇರ್ತಾಳೆ, ಈಕೆ ಪಕ್ಕದ ರೂಮ್ ನಲ್ಲಿ ಇರ್ತಾಳೆ. ಬೆಳಗ್ಗೆ ಎದ್ದು ನೋಡಿದಾಗ ಈ ರೀತಿ ಸಾವನ್ನಪ್ಪಿದ್ದಾಳೆ ಅಂತೇಳಿ ಪೋಷಕರಿಗೆ ಮಾಹಿತಿಯನ್ನ ಕೊಡ್ತಾಳೆ. ಕೂಡಲೇ ಸ್ಥಳಕ್ಕೆ ಒಂದಷ್ಟು ಜನ ಬಂದು ನೋಡಿದಾಗ ಆ ವೇಳೆಗೆ ಏನು ಅಭಿನಂದನ್ ಕಿವಿಯಲ್ಲಿ ರಕ್ತ ಸೋರಿರ್ತಕ್ಕಂಥದ್ದು ಮತ್ತೆ ಮಗುವಿನ ಮುಖ ಕಂಪ್ಲೀಟ್ ಆಗಿ ಕಪ್ಪಾಗಿರ್ತಕ್ಕಂಥದ್ದು ಈಗ ಬೆಳಕಿಗೆ ಬರುತ್ತೆ. ಆಕೆ ಪೋಷಕರೆಲ್ಲರೂ ಕೂಡ ಪೊಲೀಸರು ಅಂದ್ರೆ ಸ್ಥಳೀಯವಾಗಿ ಚಿಕ್ಕಬಾಣಾವರ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಕೂಡಲೇ ಆಕೆಯನ್ನ ವಶಕ್ಕೆ ಪಡ್ಕೊಂಡು ಆಕೆಯನ್ನ ವಿಚಾರಣೆ ಕೂಡ ಮಾಡ್ತಿದ್ದಾರೆ. ಇನ್ನ ಪೋಷಕರು ಹೇಳ್ತಾ ಇರ್ತಕ್ಕಂಥದ್ದು ಅಂತಂದ್ರೆ, ಆಕೆ ಈ ಹಿಂದೆ ಕ್ಯಾರೆಕ್ಟರ್ ಸರಿ ಇಲ್ಲ, 6 ತಿಂಗಳಿಂದ ಆಕೆ ಬೇರೊಬ್ಬರ ಜೊತೆ ಹೋಗಿದ್ಲು ಅನ್ನೋದನ್ನ ಕೂಡ ಆ ಪೋಷಕರು ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇದೇ ಹಿನ್ನೆಲೆಯಲ್ಲಿ ಆಕೆಯೇ ಆತನನ್ನ ಕೊಲೆ ಮಾಡಿರ್ಬೇಕು, ಅವರಿಬ್ಬರ ಸಂಸಾರದಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ, ಇಬ್ಬರ ನಡುವೆ ಕೂಡ ಬಿರುಕಿತ್ತು ಅನ್ನೋದನ್ನ ಕೂಡ ಏನು ಪೋಷಕರು ಆರೋಪವನ್ನ ಮಾಡ್ತಾ ಇರ್ತಕ್ಕಂಥ. ಇನ್ನ ಘಟನೆ ಸಂಬಂಧ ಈಗಾಗಲೇ ಏನು ಚಿಕ್ಕಬಾಣಾವರ ಪೊಲೀಸ್ ಇನ್ಸ್ಪೆಕ್ಟರ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿದರೆ, ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ರಾತ್ರಿ ಹೇಗ್ ಬಂದು ಮತ್ತೆ ಈ ಗಾಯ ಹೇಗಾಯ್ತು, ಆತನಿಗೆ ಕಿವಿಯ ಪಕ್ಕದಲ್ಲಿ ಗಾಯ ಆಗಿರ್ತಕ್ಕಂಥ ಹೇಗೆ ಗಾಯ ಆಯ್ತು, ಇದ್ರ ಜೊತೆಗೆ ಇವರಿಬ್ಬರ ನಡುವೆ ಏನೆಲ್ಲ ಆಗಿದೆ ಇದೆಲ್ಲವನ್ನ ಕೂಡ ಮಾಹಿತಿಯನ್ನ ಕಲೆ ಹಾಕೊಳ್ತಿರ್ತಕ್ಕಂಥ. ಇನ್ನ ಸೋಕೋ ಟೀಮ್ ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಕ್ರೈಮ್ ಆಫ್ ಸೀನ್ ಏನಾಗಿದೆ ಅನ್ನೋದನ್ನ ಕೂಡ ಪರಿಶೀಲನೆ ಮಾಡುವಂತ ನಿಟ್ಟಲ್ಲಿ ಮುಂದಾಗಿರ್ತಕ್ಕಂಥ. ಅಂದ್ರೆ ಯಾವ ರೀತಿಯಾಗಿ ಸಾವನ್ನಪ್ಪಿದ್ರೆ, ಯಾವ ರೀತಿಯ ಕೊಲೆ ಆಗಿರ್ಬೋದು ಅನ್ನೋ ಅನುಮಾನಗಳು ಕೂಡ ಬಹಳ ದಟ್ಟವಾಗಿರ್ತಕ್ಕಂಥ. ಒಟ್ಟಾರೆಯಾಗಿ ಒಂದೇ ಮನೆಯಲ್ಲಿ ತಂದೆ ಮತ್ತೆ ಮಗನ ಸಾವಾಗಿರ್ತಕ್ಕಂಥ ನಿಜವಾಗ್ಲೂ ಕೂಡ ದುರಂತ ಅಂತಾನೆ ಹೇಳ್ಬೋದು. ಸದ್ಯ ಪೋಷಕರು ಕೂಡ ಮನೆಯ ಮುಂದೆ ಸಾಕಷ್ಟು ಆಕ್ರಂದನವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥ. ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಮಂಜುನಾಥ್ ತಮ್ಮ ಡೀಟೇಲ್ಸ್ಗಾಗಿ.